ಕೊರಟಗೆರೆ ಸಮಾವೇಶದಲ್ಲಿ ದೇವೇಗೌಡರ ಭಾಷಣ. ನನ್ನ ಸುದೀರ್ಘ ರಾಜಕೀಯದಲ್ಲಿ 15 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. 3 ಸಾರಿ ಸೋತಿದ್ದೇನೆ. ರಾಜಕೀಯ ಚದುರಂಗದಾಟದಲ್ಲಿ ಯಾವಾಗ ಏನು ಆಗುತ್ತೆ ಊಹೆ ಮಾಡೋಕೆ ಆಗಲ್ಲ. ನಿನ್ನೆ ನನ್ನ ಜೀವನದ ಸುದೀರ್ಘ ಅನುಭವವನ್ನ ಮೋದಿಯವರ ಮುಂದೆ ಹಂಚಿಕೊಂಡಿದ್ದೇನೆ. ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ ಮೋದಿಯವರ ಭಾಷಣದಿಂದ. ಕಾರಣ, ಯಾವ ಟ್ರಿಬ್ಯುನಲ್ ಬೆಂಗಳೂರಿಗೆ ನೀರಿಲ್ಲ ಅಂತ ಬರೆದಿದ್ದಾರೋ ಆ ವಿಷಯವನ್ನ ಈ ರಾಷ್ಟ್ರದ ಪ್ರಧಾನಿಗಳು ಎಲ್ಲರಿಗೂ ಮನದಟ್ಟು ಆಗುವಂತೆ ನಿನ್ನೆ ಪ್ರಸ್ತಾಪ ಮಾಡಿದರು. ಇದು ಬಹಳ ಮುಖ್ಯ. ನಾನೇನು ತುಮಕೂರಿನಲ್ಲಿ ನಿಲ್ಲಬೇಕು ಅಂತ ಇರಲಿಲ್ಲ. ಮೇ 13, 2019 ಘೋಷಣೆ ಮಾಡಿದ್ದೆ. ಆದರೆ ಸನ್ನಿವೇಶ ನಿಂತುಕೊಂಡೆ. ನಾನು ತುಮಕೂರಿಗೆ ನೀರು ಕೊಡೋದಿಲ್ಲ ಅಂತೇಳಿ ನನ್ನ ಸೋಲಿಸಿದ್ರು. ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಎಷ್ಟೋ ದಂಧೆ ನಡೆಯುತ್ತಿದೆ. ಇದು ಮೋದಿಯವರ ಗಮನಕ್ಕೂ ಹೋಗಿದೆ. ತುಮಕೂರಿನ ಮಹಾಜನರು ಕುಡಿಯಲು ನೀರು ಹರಿಸಿದವರು. ನಿಮ್ಮ ಮುಂದೆ ಕೂತಿದ್ದೇನೆ. ಟನಲ್ನಲ್ಲಿ 2 ಕಡೆ ಚಿಮಣಿ ಬಿದ್ದೋಯ್ತು. ಈ ರಾಷ್ಟ್ರದ ಅನೇಕ ತಜ್ಞರು ಅದನ್ನ ಹೇಗೆ ಮುಚ್ಚಬೇಕು ಅಂತ ಪರೀಕ್ಷೆ ಮಾಡಿದ್ರು. ವೀರೇಂದ್ರ ಪಾಟೀಲ್ ಅನಾರೋಗ್ಯದಿಂದ ಅಧಿಕಾರ ಬಿದ್ದೋಯ್ತು. ಬಂಗಾರಪ್ಪ ಬಂದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕಪಾಳಕ್ಕೆ ಹೊಡೆದರು. ಅವರ ಸರ್ಕಾರ ಹೋಯ್ತು. ವೀರಪ್ಪ ಮೊಯ್ಲಿ ಬಂದ್ರು. ಗಾಂಧಿ ಸಾಹಿತ್ಯ ಸಮಿತಿ ಟ್ರಿಬ್ಯುನಲ್ ಒಡೆದು ಹೋಗಿದೆ ಅಂತ ವರದಿ ಕೊಟ್ರು. ಇವತ್ತು ಕಾಂಗ್ರೆಸ್ ಮಹಾನುಭಾವರು ರಾಜ್ಯ ಆಳ್ತಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಒಬ್ಬ ದೇವೇಗೌಡ, 17 ಜನ ಬಿಜೆಪಿ, 12 ಜನ ಕಾಂಗ್ರೆಸ್ನವರು. ಒಬ್ಬ ಏಕಾಂಗಿ ದೇವೇಗೌಡನ ಹೋರಾಟ ನಡೆಯುತ್ತಿದೆ. ಮನಮೋಹನ್ ಸಿಂಗ್ ಪ್ರಧಾನಿ. ನಾನೇನು ಮಾಡಲಿ ದೇವೇಗೌಡರೇ, 40 ಜನ ತಮಿಳುನಾಡಿನ ಎಂಪಿಗಳಿದ್ದಾರೆ. ನನ್ನ ಸರ್ಕಾರ ಹೋಗುತ್ತೆ ಅಂದ್ರು. ನನ್ನ ಪಾರ್ಟಿ ಮೀಟಿಂಗ್ನಲ್ಲಿ ಕೇಳಿ ನಾಳೆ ಬೆಳಗ್ಗೆ ಬೆಂಬಲ ಕೊಡ್ತೀವಿ ಅಂತ ವಾಜಪೇಯಿಯವರು ಹೇಳಿದ್ರು. ಸಿದ್ದರಾಮಯ್ಯ ಹೇಳ್ತಾರೆ ಸೋಮಣ್ಣ 60 ಲಕ್ಷ ಖರ್ಚು ಮಾಡಿದ್ರು ಅಂತ. ಅವರೇನಾದ್ರೂ ಲೆಕ್ಕ ಬರ್ಕೊಂಡಿದ್ರ? ಕೋಟಿ ಬದಲು ಲಕ್ಷ ಎಂದ ದೇವೇಗೌಡರು. ನನಗೆ ಲಕ್ಷ ಕೋಟಿಗೆ ವ್ಯತ್ಯಾಸ ಗೊತ್ತಾಗಲ್ವಾ? ಇಂತಹ ವ್ಯಕ್ತಿಗಳನ್ನ ಇವತ್ತು ಸೋಮಣ್ಣ ಎದುರಿಸಬೇಕು. ನಮಗೆ 3 ಸ್ಥಾನ, ಬಾಕಿಯೆಲ್ಲ ಬಿಜೆಪಿ. 28 ಅಭ್ಯರ್ಥಿಗಳು. ಅವರೆಲ್ಲರ ಪರವಾಗಿ ಹೋರಾಟ ಮಾಡುವ ಶಕ್ತಿ ನನಗೆ ಇದೆ. ದೇವೇಗೌಡರಿಗೆ ವಯಸ್ಸಾಯ್ತು, 91 ಅನ್ನೋ ಭಾವನೆ ಇಟ್ಟುಕೊಳ್ಳಬೇಡಿ. ಹಾವೇರಿಗೆ ಹೋಗಿ, ನನ್ನ ಪ್ರತಿಮೆ ಇದೆ. 6 ತಿಂಗಳಿಗೆ ನೀರು ಕೊಟ್ಟೆ. ಕೇಂದ್ರದಿಂದ 1 ರೂಪಾಯಿ ದುಡ್ಡು ಕೊಡ್ಲಿಲ್ಲ. ಇಲ್ಲಿ ನಮ್ಮ ಘನತವೆತ್ತ ಸಿಎಂ ಕೋರ್ಟ್ಗೆ ಹೋಗ್ತಾರೆ, ಅರ್ಜಿ ಹಾಕ್ತಾರೆ, ಬರಗಾಲಕ್ಕೆ ಪರಿಹಾರ ಕೊಡ್ಲಿಲ್ಲ ಅಂತ. ಹೆಗಡೆಯವರು ಸಿಎಂ ಆಗಿದ್ದಾಗ ಬರಗಾಲ ಇತ್ತು. ಆಗ ಅವರಿಗೆ ಕೇಂದ್ರ ಎಷ್ಟು ಹಣ ಕೊಡ್ತು ಅಂತ ಸಿದ್ದರಾಮಯ್ಯ ಹೇಳಲಿ. ಗೋಶಾಲೆ ತೆರೆಯೋಕೆ ಬಿಡ್ಲಿಲ್ಲ. ನಮ್ಮ ಮುಖಂಡರು ಡೆಪ್ಯೂಟಿ ಸಿಎಂ, ಇಂಡಿಯನ್ ಕಾಂಗ್ರೆಸ್ ಹೈ ಪ್ರೆಸಿಡೆಂಟ್. ಇಡೀ ರಾಜ್ಯದ ಸಂಪತ್ತು ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಆಗಿದೆ. 2,000 ಜನ 1 ಲೀಟರ್ ನೀರಿಗೆ ದುಡ್ಡು ಕೊಟ್ಟು ತಗೊಳ್ಳೋ ಹಾಗೆ ಆಗಿದೆ. ಮೋದಿ ಅವರಿಗೆ ಎಷ್ಟು ಲಘುವಾಗಿ ಮಾತಾಡಿದ್ರು. ರಾಷ್ಟ್ರದ 150 ಕೋಟಿ ಜನರ ಆಡಳಿತ ಮಾಡೋ ಮೋದಿಯವರ ಬಗ್ಗೆ ಆಡುವ ಮಾತುಗಳ. ನಾನು ಇದನ್ನೇ ಈ ಹಿಂದೆ ಶಬ್ದ ಪ್ರಯೋಗ ಮಾಡಿದ್ದೆ, ಗರ್ವಭಂಗ ಮಾಡಬೇಕು ಅಂತ. ಇದು ತಪ್ಪಾಗಿದ್ರೆ ಕ್ಷಮೆ ಕೇಳ್ತೇನೆ. 150 ಕೋಟಿ ಜನರ ಪ್ರಧಾನಿ ಬಗ್ಗೆ 6 ಕೋಟಿ ಜನರ ಸಿಎಂ ಮಾತಾಡೋದ? ನಾನು ಕೂಡ ಪ್ರಧಾನಿಯಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಸಂಪತ್ತನ್ನೆಲ್ಲ ಸಂಗ್ರಹಣ ಮಾಡಿ ನಾವು ಜನರಿಗೆ ಬಂದ ಕಷ್ಟವನ್ನು ಬಗೆಹರಿಸಿದ್ದೇವೆ. ಬಾಗೂರು ನವಿಲೆ ಟನಲ್ನಲ್ಲಿ 2 ಚಿಮಣಿ ಬಿದ್ದಾಗ ಮುಚ್ಚೋಕೆ ಹೋಗಿದ್ದೆ. ನನ್ನ ಮೇಲೆ ವೀರಪ್ಪ ಮೊಯ್ಲಿ ತನಿಖೆ ಮಾಡಿಸಿದ್ರು. ಏನೇ ಆಗಲಿ ಮುಚ್ಚಬೇಕು, ಜನಕ್ಕೆ ನೀರು ಕೊಡಬೇಕು ಅಂದೆ. ಏನೇನು ನಡೀತಿದೆ ಸೂಕ್ಷ್ಮವಾಗಿ ನನ್ನ ಗಮನದಲ್ಲಿ ಇದೆ. ಸೋಮಣ್ಣ ಏನಾದ್ರೂ ಸೋತ್ರೆ ಯಾವ ಮೋದಿ ನನ್ನ ನಂಬಿದ್ದಾರೋ ಅವರ ಮುಂದೆ ಹೋಗಿ ನಿಂತು ಕಾವೇರಿ ನೀರಿನ ಬಗ್ಗೆ ಅನ್ಯಾಯ ಸರಿಪಡಿಸುವಂತೆ ಕೇಳೋ ಯೋಗ್ಯತೆ ಇರೋದಿಲ್ಲ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಏನು ಮಾಡ್ತಿದ್ದಾರೆ ಎಲ್ಲವೂ ಗೊತ್ತಿದೆ. ನಾನು ಕಾವೇರಿ ವಿಚಾರದಲ್ಲಿ ಮೋದಿ ಅವರನ್ನ ನಂಬಿದ್ದೇನೆ. 1962ರಿಂದ ಕಾವೇರಿ ಹೋರಾಟ ಮಾಡಿದ್ದೇವೆ. ಏನಾದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಸೋಮಣ್ಣ ಗೆದ್ರೆ ತಲೆ ಎತ್ತಿ ನೀರು ತಮಿಳರು ಮೇಕೆದಾಟು ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂತ ಅವರ ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದಾರೆ. ಸ್ಟಾಲಿನ್ಗೆ ನಮ್ಮ ಮೇಲೆ ಇರುವ ವೈರತ್ವ ನೀರು ಕೊಡೋಕೆ. ಇದು ಮೋದಿ ಅವರಿಗೆ ಅರ್ಥ ಆಗಿದೆ. ಕಾವೇರಿ ಬೇಸ್ನ 10 ಜನರು ಗೆಲ್ಲಬೇಕು. ಕೈ ಮುಗಿತೀನಿ ಈ ಸಾರಿ. ಹೋದ ಸಾರಿ ನಾನು ಸೋತಿದ್ದಕ್ಕೆ ವ್ಯಥೆ ಇಲ್ಲ. ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿಯಾಗೋ ಅರ್ಹತೆ ಇರೋರು ಯಾರಾದ್ರೂ ಇದ್ದಾರಾ? ಅನವಶ್ಯಕವಾಗಿ ಯಾರ ಬಗ್ಗೆನೂ ತೆಗಳಲ್ಲ. ಸೋಮಣ್ಣ ಅವರ ಗೆಲುವು ದೇವೇಗೌಡರ ಗೆಲುವು. ಸಭೆ ನಿಮ್ಮೆಲ್ಲರ
ನಿಮ್ಮೆಲ್ಲರ ಉತ್ಸಾಹ ದೃಷ್ಟಿ ಮಾಧ್ಯಮದ ಸ್ನೇಹಿತರು, ಕೆಲವರು ಡೈರೆಕ್ಟಾಗಿ ಏನು ಕಾರ್ಯಕ್ರಮ ನಡೆಯುತ್ತೋ ಇದನ್ನು ಇಲ್ಲಿಂದ ನೇರವಾಗಿ ಕಳಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ನಿಂತಿದ್ದಾರೆ. ನನಗೆ ಗೊತ್ತಾಗತ್ತೆ, ಕೂತು ಮಾತಾಡೋದ್ರಿಂದ ಕೆಲವರ ದೃಷ್ಟಿಕೋನಕ್ಕೆ ನಾನು ಬೀಳೋದಿಲ್ಲ. ಆದ್ದರಿಂದ ತಾವು ಸಹಕರಿಸಬೇಕು ಅಂತೇಳಿ ಕೂತು ಮಾತಾಡೋದ್ರಿಂದ ನಿಮ್ಮೆಲ್ಲರಲ್ಲಿ, ತಾಯಂದಿರಲ್ಲಿ, ಯುವಕರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈಗ ಈ ಕ್ಷೇತ್ರದ ಮಾಜಿ ಶಾಸಕರಾದ ಲಾಲ್ ಅವರು ಮಾತನಾಡಿದ್ದಾರೆ. ಅದಾದ ಮೇಲೆ ಲೋಕಸಭೆಯ ಅಭ್ಯರ್ಥಿ ಸೋಮಣ್ಣವರು ಮಾತನಾಡಿದ್ದಾರೆ. ಪಕ್ಕದಲ್ಲಿ ಗೋಪಾಲಯ್ಯನವರಿದ್ದಾರೆ, ತಿಪ್ಪೇಸ್ವಾಮಿಯವರಿದ್ದಾರೆ, ನಾರಾಯಣ ಸ್ವಾಮಿಯವರಿದ್ದಾರೆ. ದಯಮಾಡಿ ಅನಿಲ್ ಕುಮಾರ್ ಅವರಿದ್ದಾರೆ.